ವಿಡಿಯೋಗೆ. ಸೊ ಇವತ್ತು ಭಾನುವಾರ 8:30 ಆಗಿದೆ ಟೈಮು. ಗಾಡಿ ಸರ್ವಿಸಿಗೆ ಬಿಡೋಕೆ ಹೋಗ್ತಾಯಿದ್ದೀನಿ. ಸೊ 10,033 ಕಿಲೋಮೀಟ್ರ್ ಓಡಿದೆ ಗಾಡಿ. ನಿನ್ನೆ ಹೋಗಿರಲಿಲ್ಲ, ಡ್ಯೂಟಿ ಮಾಡಿಲ್ಲ ನೀಟಾಗಿ, ಅದಕ್ಕೋಸ್ಕರ ಏನೋ ವಿಡಿಯೋ ಏನೂ ಮಾಡ್ಕೊಂಡಿಲ್ಲ ನಾನು. ಫ್ರೆಂಡ್ದು ಬರ್ಡೇ ಇತ್ತು, ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಬ್ಯುಸಿ ಆಗುತ್ತೆ. ಸೊ ಇವತ್ತು ಸರ್ವಿಸ್ ಬಿಡೋಕ್ಕೆ ಹೋಗ್ತಾಯಿದ್ದೀನಿ. ಸರ್ವಿಸಲ್ಲಿ ಕಂಪ್ಲೇಂಟ್ಸ್ ಮೇನಾಗಿ ಹೇಳ್ಬೇಕಾಗಿರೋದು RPMದು ಗಾಡಿ ಆಫ್ ಆಗುತ್ತೆ, ಆ್ಯಂಡ್ ಮೈಲೇಜ್ ಒಂದ್ಸಲಿ ಚೆಕ್ ಮಾಡೋಕ್ಕೆ ಹೇಳಬೇಕು. ಯಾಕಂದರೆ ಲಾಸ್ಟ್ ಟೈಮ್ ನಾನು ಹೇಳಿದಾಗ ಅವರು CNG ಫಿಲ್ಟ್ರೆಲ್ಲ 10,000 ಹೊಡೆದ್ಮೇಲೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದೊಂದು, ಆ್ಯಂಡ್ ವೀಲ್ ಅಲೈನ್ಮೆಂಟ್ ಎಲ್ಲ ಬೇಡ ಅಂತ ಹೇಳ್ತೀನಿ ಶೋರೂಮಲ್ಲಿ. ಸೊ ಶೋರೂಮಲ್ಲಿ ಸುಮ್ಮನೆ 1,000-1,500 ಅಂದ್ಕೊಂಡು ಬಿಲ್ಗಳು ಹಾಕ್ಬಿಡ್ತಾರೆ ವೀಲ್ ಅಲೈನ್ಮೆಂಟ್ಗೆ. ಸೊ ಆಚೆನೇ ಮಾಡಿಸ್ಬೋದು. ಸೊ ವೀಲ್ ಅಲೈನ್ಮೆಂಟ್ ಎಲ್ಲ ಶೋರೂಮಲ್ಲಿ ಬೇಡ ಅಂತ ಹೇಳ್ತೀನಿ. ಆ್ಯಂಡ್ ಏನೇ ಚೇಂಜ್ ಮಾಡೋದಿದ್ರು ಅವ್ರಿಗೆ ಹೇಳ್ತೀನಿ ನಾನು. ಇವಾಗ ಹೋಗ್ಬಿಟ್ಟು ಹೇಳ್ತೀನಿ. ಫಸ್ಟು ನನಗೆ ಫೋನ್ ಮಾಡಿ ಏನೇ ಚೇಂಜ್ ಮಾಡಬೇಕು ಅಂದ್ರೂ ನಾನು ಅಪ್ರೂವಲ್ ಕೊಟ್ಟ ಚೇಂಜ್ ಮಾಡಿ, ಸುಮ್ಮನೆ ನೀವೇ ಚೇಂಜ್ ಮಾಡಿ ಹಾಕ್ಬಿಟ್ರೆ ಆಮೇಲೆ ನಾನು ದುಡ್ಡು ಕೊಡೋಲ್ಲ ಅಂತ ಹೇಳ್ಬಿಡ್ತೀನಿ ಇವಾಗಲೇ. ಯಾಕಂದರೆ ಸುಮ್ಮನೆ ಏನೋ ಹಾಕ್ಬಿಡ್ತಾರೆ, ಕೇಳಲ್ಲ, ಏನೂ ಇಲ್ಲ, ಅನ್ನೆಸಸರಿ ಅವಶ್ಯಕತೆ ಇಲ್ದಿರೋದನ್ನೆಲ್ಲ ಹಾಕ್ಬಿಟ್ಟು ಬಿಲ್ ಮಾಡಾಕ್ಬಿಡ್ತಾರೆ ಇವಾಗ ಥರ್ಡ್ ಸರ್ವಿಸ್ಗೆ. ಸೊ ಅದಕ್ಕೋಸ್ಕರ ಮೇಯ್ನಾಗಿರೋ ಕಂಪ್ಲೇಂಟ್ಸ್ ಮಾತ್ರ ಹೇಳ್ಬಿಟ್ಟು ಗಾಡಿಗೆ, ಬೇರೆ ಏನೂ ಇಲ್ಲ. RPMದೊಂದು ಆ್ಯಂಡ್ ಮೈಲೇಜ್ದು ಅದೊಂದು. ಸೊ ಅದು ಬಿಟ್ಟು ಬೇರೆ ಏನೂ ಕಂಪ್ಲೇಂಟ್ಸ್ ಇಲ್ಲ ನನಗೆ ಇದುವರೆಗೂ. ಸೊ ಆಮೇಲೆ ಬ್ರೇಕ್ ಸ್ವಲ್ಪ ಚೆಕ್ ಮಾಡೋಕ್ಕೆ ಹೇಳಬೇಕು, ಬ್ರೇಕ್ ಪ್ಯಾಡ್ಸ್ ಹೆಂಗಿದೆ ಅಂತ. ಸೊ ಮೋಸ್ಟ್ಲಿ ಏನು ಹೋಗಿರಲ್ಲ, 10,000ಕ್ಕೆಲ್ಲ ಬ್ರೇಕ್ ಪ್ಯಾಡ್ಸ್ ಹೋಗಲ್ಲ. ಸೊ ಬಟ್ ಆದರೂ ಒಂದು ಸಲ ಚೆಕ್ ಮಾಡಿ ಅಂತ ಹೇಳ್ಬೇಕು ಅವ್ರಿಗೆ. ಸೊ ಏನೋ ಎಷ್ಟು ಓಡುತ್ತೆ ಏನು ಅಂತ ನೋಡೋಣ. ಆಯಿಲ್ ಚೇಂಜು, ಆಯಿಲ್ ಫಿಲ್ಟ್ರು, AC ಫಿಲ್ಟ್ರ್ ಹಾಕೋಕ್ಕೆ ಹೇಳ್ತೀನಿ. AC ಫಿಲ್ಟ್ರ್ ಒಂದು ಚೇಂಜ್ ಮಾಡಬೇಕು ಅಂದರೆ ಓಕೆ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ಅದು ಬಿಟ್ಟು ಬೇರೆ ಏನೂ ಇಲ್ಲ ಚೇಂಜ್ ಮಾಡೋ ಥರ. ಸೊ ನೋಡೋಣ ಎಷ್ಟಾಗುತ್ತೆ ಬಿಲ್ಲು ಏನು, ನನಗೂ ಏನೂ ಐಡಿಯಾ ಇಲ್ಲ ಆ್ಯಕ್ಚುಲಿ. ಈ ಕಾರು ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಎಷ್ಟಾಗುತ್ತೆ ಅಂತ. ನಮ್ಮದು ವ್ಯಾಗ್ನಾರ್ ಇದ್ದಾಗ ಮಾಡಿಸಿದಾಗ ಅದು ಆಲ್ಮೋಸ್ಟ್ ನನಗೊಂದು 7,000 ಸಮಥಿಂಗ್ ಏನೋ ಆಗಿತ್ತು ಅನಿಸುತ್ತೆ. ಅದು ಏನಕ್ಕೆ ಅಷ್ಟೊಂದು ಆಗಿತ್ತು ಅಂತ ಗೊತ್ತಿಲ್ಲ ನನಗೆ ಅವಾಗ. 7,000 ಸಮಥಿಂಗ್ ಏನೋ ಆಗಿತ್ತು. ಸೊ ಆಮೇಲೆ ಪೇಯ್ಡ್ ಸರ್ವಿಸ್ ಬಂದ್ಬಿಟ್ಟು 9,000 ಚಿಲ್ಲರೆ ಆಗೋಯಿತು. ಫಸ್ಟ್ ಪೇಯ್ಡ್ ಸರ್ವಿಸ್ 20,000 ವ್ಯಾಗ್ನಾರ್ದು. ಸೊ ಇದು ಎಷ್ಟಾಗುತ್ತೆ ಗೊತ್ತಿಲ್ಲ, ನೋಡೋಣ. ಮೋಸ್ಟ್ಲಿ ಒಂದು 4-5,000 ಆಗ್ಬೋದು ಅಂತ ನನಗೆ ಅನಿಸ್ತಾ ಇರೋದು. ಸೊ ಅದು ವ್ಯಾಗ್ನರಲ್ಲಿ ಸುಮ್ಮನೆ ಅವ್ರು ಹೇಳಿದ್ದಕ್ಕೆಲ್ಲ ಮಾಡಿ 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 ಅಂತ ಮಾಡಿಸ್ಬಿಟ್ಟಿದ್ದೆ ನಾನು. ನನಗೂ ಅವಾಗ ಏನೋ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಅದು ಯಾವಾಗಂದರೆ ಒಂದು 4-5 ವರ್ಷದ ಕೆಳಗಡೆ ವ್ಯಾಗ್ನರ್ ಇದ್ದಿದ್ದು ನನ್ನ ಹತ್ರ. ಸೊ ಇವಾಗ ಅದರ ಮಾಡಲ್ಲ, ಸುಮ್ಮನೆ ಎಲ್ಲ ರೆಡಿ ಮಾಡ್ಸೋಕೆ ಹೋಗಲ್ಲ. ಯಾವ್ದು ಮೇನ್ ಬೇಕು ಅದನ್ನು ಮಾತ್ರ ಮಾಡಿಸ್ಬಿಟ್ಟು, ಏನು ನೆಸೆಸಿಟಿ ಇದೆ ಅದನ್ನು ಮಾತ್ರ ಮಾಡಿಸ್ತೀನಿ. ಏನು ಬೇಕು ಅಂತ ಅಲ್ಲ, ನೆಸೆಸಿಟಿ ಯಾವುದಿದೆ ಅದನ್ನು ಮಾತ್ರ ಮಾಡಿಸ್ತೀನಿ. ಸೊ ಸುಮ್ಮನೆ ಮಿಕ್ಕಿದೆಲ್ಲ ಅವ್ರು ಹೇಳಿದ್ದೆಲ್ಲ ಮಾಡ್ಸೋಕೆ ಹೋಗಲ್ಲ. ಸೊ ನೋಡೋಣ ಎಷ್ಟಾಗುತ್ತೆ ಅಂತ ಸರ್ವಿಸ್ ಬಿಲ್ಲು. ಸೊ ಇವಾಗ ಹೋಗ್ಬಿಟ್ಟು ಸರ್ವಿಸಿಗೆ ಬಿಟ್ಬಿಟ್ಟು ಗಾಡಿನ ಆಚೆ ಎಲ್ಲ ನೀಟಾಗಿ ಇದೆ ಗಾಡಿ ವಾಷಿಂಗಿಗೆ. ಅಂಡರ್ ಬಾಡಿ ನೀಟಾಗಿ ಮಾಡೋಕೆ ಇಡಬೇಕು. ಯಾಕಂದರೆ ಲಾಸ್ಟ್ ಸರ್ವಿಸ್ಗೆ ಹೋದಾಗಲೇ ಅದು ಅಂಡರ್ ಬಾಡಿ ವಾಶ್ ಆಗಿದ್ದಿದ್ದು. ಆಮೇಲೆ ಮತ್ತೆ ನಾನು ಮಾಡಿಸಿಲ್ಲ ಅಂಡರ್ ಬಾಡಿ, ಬರೀ ಮೇಲ್ಗಡೆ ಬಾಡಿ ವಾಶ್ ಮಾತ್ರ ಮಾಡಿಸ್ತಾ ಇದ್ದೆ. ಸೊ ಇವಾಗ ನೀಟಾಗಿ ವಾಶ್ ಮಾಡೋಕ್ಕೆ ಹೇಳಬೇಕು. ಲಾಸ್ಟ್ ಟೈಮ್ ಕಂಪ್ಲೇಂಟ್ ಕೂಡ ಮಾಡಿದ್ದೆ ನಾನು, ವಾಷಿಂಗ್ ನೀಟಾಗಿ ಆಗಿಲ್ಲ ಅಂತ. ಸೊ ಈ ಸಲ ಏನಾದ್ರು ಕೇರ್ ತೊಗೊಂಡು ನೀಟಾಗಿ ಮಾಡ್ತಾರ ನೋಡೋಣ. ಸೊ ನೀಟಾಗಿ ಮಾಡಿದ್ರೆ ಒಳ್ಳೆಯದು. ಆ್ಯಂಡ್ ಈ ಮಳೆಗೆ ಏನು ಮಾಡಿದ್ರು ಮತ್ತೆ ಹಂಗೆ ಆಗುತ್ತೆ. ಹಂಗಂತ ಸುಮ್ಮನೆ ಹೆಂಗೆ ಬೇಕು ಹಂಗೆ ಮಾಡಿಕೊಟ್ಬಿಟ್ರೆ ತೊಗೊಂಬರೋಕ್ಕೂ ಆಗೋಲ್ಲ. ಗಾಡಿನ ಒಂದು ಸರ್ವಿಸ್ ಆಗಿದೆ ಅಂದಮೇಲೆ ಅಟ್ಲೀಸ್ಟ್ ನೋಡಿದ್ರೆ ಕಾಣಿಸ್ಬೇಕು ಗಾಡಿ ಸರ್ವಿಸ್ ಆಗಿದೆ ಅನ್ನೋ ಥರ. ಸೊ ಅದಕ್ಕೆ ಸ್ವಲ್ಪ ನೀಟಾಗಿಲ್ಲ ಈ ಸಲ ಹೇಳ್ಬಿಟ್ಟು ಅವ್ರಿಗೆ ಮಾತಾಡಿ ಏನೇನಿದೆ ಹೇಳ್ಬಿಟ್ಟು ಬರ್ತೀನಿ. ನೋಡೋಣ ಎಷ್ಟು ಗಂಟೆಗೆ ಕೊಡ್ತಾರೆ ಅಂತ. ನನಗನ್ಸೋ ಪ್ರಕಾರ 3 ಗಂಟೆ 3:30 ಅಂತ ಹೇಳ್ತಾರೆ ಬೆಳಗ್ಗೆ. ಇನ್ನೂ ನೋಡಿ 9 ಗಂಟೆ ಶೋರೂಮ್ ಓಪನ್ ಆಗೋ ಟೈಮಿಗೆ ನಾನು ಹೋಗ್ತಾಯಿದ್ದೀನಿ. 8:45 ಇವಾಗ ಹೋಗೋಷ್ಟೊಳಗಡೆ 9 ಆಗುತ್ತೆ. ಇಷ್ಟೊತ್ತಿಗೆ ಹೋದ್ರೂ ಅವ್ರು 3-3:30 ಅಂತಲೇ ಹೇಳೋದು. ಅವ್ರೇನು ಬೇಗ ಕೊಟ್ಬಿಡಲ್ಲ. ಸೊ ಅಪಾಯಿಂಟ್ಮೆಂಟ್ ಮೊದಲೇ ತೊಗೊಂಡಿದ್ದು 9 ಗಂಟೆಗೆ ಬರ್ತೀನಿ ಅಂತ. ನಿನ್ನೆ ಕೂಡ ಫೋನ್ ಮಾಡಿದ್ರು. ಸೊ ಕನ್ಫರ್ಮ್ ಮಾಡಿದ್ದೀನಿ 9 ಗಂಟೆಗೆ ಬರ್ತೀನಿ ಅಂತ. ಓಕೆ ಹೋಗ್ತಾಯಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಸರ್ವಿಸು, ಎಷ್ಟೊತ್ತು ಕೊಡ್ತಾರೆ ಗಾಡಿನ ಅಂತ. ಸೊ ಕೊಟ್ಬಿಟ್ಟು ಮನೆಗೆ ಬರ್ತೀನಿ ವಾಪಸ್ಸು. ಮನೆಗೆ ಬಂದ್ಬಿಟ್ಟು ಮತ್ತೆ ಅವರು ಕಾಲ್ ಮಾಡಿದ್ಮೇಲೆ
ಬಿಲ್ ಎಷ್ಟಾಗುತ್ತೆ ಅಂತ ನೋಡೋಣ. ಮತ್ತು ಬಿಲ್ ಎಷ್ಟಾಗುತ್ತೆ ಅನ್ನೋದು ಹೇಳ್ತೀನಿ ನಿಮಗೆ ಆಮೇಲೆ. ಸೊ ಫ್ರೆಂಡ್ಸ್, ಸೊ ಸಂಜೆ 5 ಗಂಟೆಗೆ ಗಾಡಿ ಇಸ್ಕೊಂಡೆ. ಆಯಿಲ್ ಚೇಂಜ್ ಮಾಡಿದ್ದಾರೆ, ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಿದ್ದಾರೆ, AC ಫಿಲ್ಟ್ರ್ ಚೇಂಜ್ ಮಾಡಿದ್ದಾರೆ. ಸೊ ಆಮೇಲೆ ಸಣ್ಣ ಪುಟ್ಟ ಅದು ವೈಪರ್ ವಾಷಿಂಗ್ದು ಲಿಕ್ವಿಡು, ಆಮೇಲೆ ಒಂದು ಏರ್ ಫ್ರೆಶ್ನರು, ಸೊ ಆಮೇಲೆ ನಾವು ಕ್ಲಿಪ್ಸು, ಅದು ಪೇಪರ್ ಮ್ಯಾಟ್ಸು ಅಂದ್ಕೊಂಡು 2697 ರೂಪಾಯಿ ಬಿಲ್ ಆಗಿದೆ. ಸೊ ಸರ್ವಿಸ್ ಬಿಲ್ಲು 3-3.5 ಆಗುತ್ತೆ ಅಂತ ಹೇಳಿದರು ಎಸ್ಟಿಮೇಷನ್ನು. ಸೊ 2700 ರೂಪಾಯಿ ಆಗಿದೆ ಸರ್ವಿಸ್ದು ಟೋಟಲಾಗಿ. ಸೊ 5 ಗಂಟೆಗೆ ಗಾಡಿ ಇಸ್ಕೊಂಡು, ಫ್ರೆಂಡು ಬರ್ಡೇ ಇತ್ತು ಇವತ್ತು. ಸೊ ಹೋಗಿ ಗ್ಲೆನ್ಸ್ ಬೇಕ್ಸಲ್ಲೆಲ್ಲ ಸೆಲೆಬ್ರೇಟ್ ಮಾಡಿ, ಸೊ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಸರ್ವಿಸ್ ಕಾಸ್ಟು ನಾನು ಆಲ್ಮೋಸ್ಟ್ ಒಂದು 4-4.5 ಸಾವಿರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಅವ್ರು ಹೇಳಿದ್ದು ಅಷ್ಟೇ 3,500 4,000 ಎಸ್ಟಿಮೇಷನ್ ಹೇಳಿದ್ರು. ಸೊ ಅದು ನೋಡಿದ್ರೆ 2,800 ಬಂದಿದೆ. ಸೊ ನಿಮ್ಗೊಂದು ಸ್ಮಾಲ್ ಇನ್ಫಾರ್ಮೇಷನ್ ಅಷ್ಟೇ. ಇವಾಗ ಬೇರೆ ಯಾರು ಗಾಡಿ ತೊಗೊಂಡಿರ್ತೀರಾ, ಎಷ್ಟು ಬರುತ್ತೆ ಏನೋ ಗೊತ್ತಿಲ್ಲ ಅಂದರೆ, ಸೊ ಥರ್ಡ್ ಸರ್ವಿಸ್ ನಿಮಗೆ ಇಷ್ಟು ಬರುತ್ತೆ. ನೆಕ್ಸ್ಟು ಫ್ರೀ ಸರ್ವಿಸ್ ಎಲ್ಲ ಮುಗೀತು. ಇನ್ನು ಬರೋದೆಲ್ಲ ಪೇಯ್ಡ್ ಸರ್ವಿಸು. ನೆಕ್ಸ್ಟ್ ಇನ್ನು 20,000ಗೆ ಸರ್ವಿಸ್ ಮಾಡಿಸ್ಬೇಕು. ಸೊ ಅವಾಗ ಮೋಸ್ಟ್ಲಿ ಒಂದು 6-7 ಸಾವಿರ ಬರ್ಬೋದು, ಲೇಬರೆಲ್ಲ ಆ್ಯಡ್ ಆಗಿಬಿಟ್ಟು. ಸೊ ಅವಾಗ ವೀಲ್ ಅಲೈನ್ಮೆಂಟ್ ಅದೆಲ್ಲ ಮಾಡ್ತಾರೆ. ಇವಾಗೆಲ್ಲ ವೀಲ್ ಅಲೈನ್ಮೆಂಟ್ ಏನೂ ಮಾಡಿಲ್ಲ. ಸೊ ಥರ್ಡ್ ಫ್ರೀ ಸರ್ವಿಸ್ಗೆಲ್ಲ ಏನೂ ಬೇಡ, ನೆಕ್ಸ್ಟ್ ಸರ್ವಿಸಲ್ಲಿ ಮಾಡೋಣ ಅಂತ ಓಕೆ ಅಂದಿದ್ದೀನಿ ನಾನು. ಸೊ ನನಗೇನಾದ್ರು ಬ್ಯಾಲೆನ್ಸಿಂಗ್ ಮಿಸ್ ಆಯಿತು ಅನ್ಸಿದ್ರೆ ಓಡಿಸ್ಬೇಕಾದ್ರೆ, ಸೊ ಅವಾಗ ಆಚೆ ಮಾಡಿಸ್ಕೋಬೋದು. ಸೊ ಅಲ್ಲಿನ ಶೋರೂಮಲ್ಲೇ ಮಾಡಿಸ್ಬೇಕು ಅಂತ ಏನಿಲ್ಲ. ಓಕೆ, ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಬಾಯ್.